ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಕೆಲವೊಂದ್ಸತಿ ನಮ್ಮ ಮಕ್ಕಳಿಗೆ ಊಟ ಮಾಡಿಸ್ಲಿಕ್ಕೆ ಅಥವಾ ಮಕ್ಕಳನ್ನ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ನಾವು ಎಷ್ಟೋ ಸತಿ ನಮ್ಮ ಮೊಬೈಲ್ ಫೋನ್ಗಳನ್ನ ಕೊಟ್ಟು ಮಕ್ಕಳನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಆದ್ರೆ ಇದರ ಪರಿಣಾಮ ಇಂದ ಏನೇನಾಗತ್ತೆ ಮಕ್ಕಳ ಮಾನಸಿಕ ಬೆಳವಣಿಗೆಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಅಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ನೋಡಿ, ಈ ಕೋವಿಡ್ ಆದ್ಮೇಲೆ ಒಂದು ಡಿಜಿಟಲ್ ರೆವಲ್ಯೂಷನ್ನೇ ಆಯ್ತು. ಹೌದು, ಪ್ರತಿಯೊಂದು ಮಕ್ಕಳಿಗೆ ಪಾಠವನ್ನ ಕಲಿಸ್ಲಿಕ್ಕೆ ಮೊಬೈಲ್ ಫೋನ್ ಇಂದ ಅಥವಾ ಟ್ಯಾಬ್ ಇಂದ, ಕಂಪ್ಯೂಟರ್ ಇಂದ, ಹೀಗೆ ಹಲವಾರು ಒಂದು ಮಾರ್ಗದಲ್ಲಿ ಮಕ್ಕಳಿಗೆ ಒಂದು ಹೊಸ ಡಿಜಿಟಲ್ ರೆವಲ್ಯೂಷನ್ಗೆ ಒಂದು ಬುನಾದಿನೇ ಹಾಕಿದ್ರು. ಆದ್ರೆ ಇದೆಲ್ಲವೂ ಈಗಿನ ಮಕ್ಕಳಲ್ಲಿ ಮಾನಸಿಕವಾಗಿ ಪರಿಣಾಮ ಬೀರ್ತಾ ಇದೆ. ಹೇಗೆ ಅಂತ ಕೇಳ್ತೀರಾ? ನೋಡಿ, ಮೊದಲನೇದಾಗಿ ಮಕ್ಕಳು ಈಗ ಮೊದ್ಲಾದ್ರೆ ಸಂಜೆ ಹೊತ್ತು ಹೋದ್ದು ಒಂದು ವಾಕಿಂಗ್ ಹೋದ್ರೆ ಅಲ್ಲಿ ಮಕ್ಕಳ ಆಟ ಪಾಠಗಳನ್ನ ಕೇಳೋದೇ ಖುಷಿ ಆಗ್ತಿತ್ತು. ಎಷ್ಟೋ ಜನ ಮಕ್ಕಳು ಟ್ಯೂಷನ್ಗೆ ಹೋಗೋರು, ಮಕ್ಕಳು ಆಟ ಆಡೋರು, ಅಥವಾ ಏನೋ ಒಂದು ಸಂತಸ ಇರ್ತಾ ಇತ್ತು, ಅವ್ರಿಗೆ ಅದನ್ನ ನೋಡೋದೇ ಒಂದು ಖುಷಿ ಆಗ್ತಾ ಇತ್ತು ನಮ್ಗೆಲ್ಲ. ಆದ್ರೆ ಈಗಿನ ಮಕ್ಕಳು ಏನಾಗ್ತಿದೆ ಅಂತ ಹೇಳಿದ್ರೆ, ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಮನೆಗೆ ಬುಕ್ಸ್ ತಂದು ಎಲ್ಲ ಇಟ್ಬಿಟ್ಟು ಒಂದ್ ಕಡೆಗೆ ವಿಡಿಯೋ ಗೇಮ್ಸು ಅಥವಾ ಟಿವಿ ಏನೋ ಒಂದು ನೋಡ್ತಾ ಕೂತ್ಕೊಂಡ್ರೆ ಏನಾದ್ರೂ ತಂದೆ ತಾಯಿಗಳು ವಾಪಸ್ ಕೆಲ್ಸದಿಂದ ಬರೋ ತನಕ ಏನ್ ಮಾಡೋದು ಜಪ್ಪಯ್ಯ ಅಂತ ಹೇಳಿದ್ರು ಮಕ್ಕಳು ಬರಲ್ಲ. ಆದ್ರೆ ಇದೆಲ್ಲವೂ ಮಕ್ಕಳಲ್ಲಿ ಒಂದು ಅಗ್ರೆಷನ್ ಅನ್ನ ಶುರು ಮಾಡ್ತಾ ಇದೆ, ಇರಿಟೇಷನ್ ಅನ್ನ ಶುರು ಮಾಡ್ತಾ ಇದೆ. ಅವರ ಮಾನಸಿಕವಾಗಿ ಅವರು ಕುಗ್ತಾ ಹೋಗ್ತಾ ಇದ್ದಾರೆ. ಈ ಎಲ್ಲದರಿಂದ ಮಕ್ಕಳನ್ನ ಹೇಗೆ ಆಚೆ ತರೋದು, ಮಕ್ಕಳನ್ನ ಮಾನಸಿಕ ಸ್ಥಿರತೆ ಹೇಗೆ ತರೋದು, ಮಕ್ಕಳಿಗೆ ಹೇಗೆ ಒಂದು ಕೌನ್ಸಿಲಿಂಗ್ ಮೂಲಕ ಅಥವಾ ಮಕ್ಕಳನ್ನ ಹೇಗೆ ಡಿಸ್ಟ್ರಾಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ತಾ ಹೋಗ್ತೇನೆ. ನೋಡಿ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಪ್ರತಿಯೊಬ್ಬರಿಗೂ ನಾವ್ ಏನ್ ಕೆಲಸ ಮಾಡ್ತಾ ಇದೀವೋ ಅದರಿಂದ ಬಿಟ್ಟು ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಥವಾ ಹಾಬಿ ಅನ್ನೋದು ತುಂಬಾನೇ ಮುಖ್ಯ. ಯಾವ ಮನುಷ್ಯನಿಗೆ ಹವ್ಯಾಸ ಇರುತ್ತೆ ಅವನ ಪರ್ಸನಾಲಿಟಿನೇ ಬೇರೆ ತರ ಇರುತ್ತೆ. ನೋಡಿ, ಅಪ್ಪ ಇವತ್ತು ಯಾವಾಗ ನನ್ ಕೆಲಸ ಮುಗಿಯತ್ತೋ, ನಾನು ಯಾವಾಗ ಹೋಗಿ ಒಂದು ಬ್ಯಾಡ್ಮಿಂಟನ್ ಆಡ್ತೀನೋ ಅಥವಾ ಸ್ಪೋರ್ಟ್ಸ್ ಮಾಡ್ತೀನೋ, ಜಿಮ್ ಮಾಡ್ತೀನೋ ಅಥವಾ ಹಾಡು ಹೇಳ್ತೀನೋ, ಯಾರಿಗೆ ಒಂದು ಹವ್ಯಾಸ ಇರುತ್ತೆ ಅವರಿಗೆ ಅದೊಂದು ಅಡಿಕ್ಷನ್ ಆಗ್ಬಿಟ್ಟಿರತ್ತೆ. ಒಂದು ಹೆಲ್ತಿ ಅಡಿಕ್ಷನ್ ಅಂತಾನೆ ಹೇಳ್ಬೋದು. ಯಾವಾಗ ನಮ್ಗೆ ನೋಡಿ, ಕೆಲವರು ನಮ್ಗೆ ಎಲ್ಲೋ ಒಂದು ಹಾಡು ಹೇಳೋದು ಅವ್ರಿಗಿರುತ್ತೆ, ಇಷ್ಟ ಇರುತ್ತೆ, ಅಥವಾ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಜಿಮ್ಗೆ ಹೋಗೋದಾಗಿರ್ಬಹುದು, ಅಥವಾ ಬ್ಯಾಡ್ಮಿಂಟನ್ ಆಡೋದಾಗಿರ್ಬೋದು, ಫ್ರೆಂಡ್ಸ್ ನ ಮೀಟ್ ಮಾಡೋದಾಗಿರ್ಬೋದು, ಒಂದು ಹವ್ಯಾಸಗಳು ಏನೇನಿರುತ್ತೋ ಅದು ಒಬ್ಬ ಮನುಷ್ಯನಿಗೆ ಟ್ರಾವೆಲ್ ಮಾಡೋದಾಗಿರ್ಬೋದು, ಇದೆಲ್ಲವೂ ಒಂದು ಮನುಷ್ಯನ ಒಂದು ಪರ್ಸನಾಲಿಟಿಯನ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಏನ್ ಇಷ್ಟನೋ ಏನ್ ಇಷ್ಟ ಇಲ್ವೋ ಅನ್ನೋದು ಕೇಳಿದೆ ನಮ್ಮಲ್ಲಿ ನಮ್ಮ ಆಸೆ, ನಮ್ಮ ಫ್ಯಾಂಟಸಿಗಳು ಏನಿರುತ್ತೋ ಅದನ್ನ ನಮ್ಮ ಮಕ್ಕಳಲ್ಲಿ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಎಷ್ಟೋ ಜನ ಮಕ್ಕಳಿಗೆ ಕರಾಟೆ ಕಲಿಯಕ್ಕೆ ಇಷ್ಟ ಇರಲ್ಲ. ನಾನ್ ಸಣ್ಣ ವಯಸ್ಸಲ್ಲಿ ಕರಾಟೆ ಕಲಿಲ್ಲ, ನೀನ್ ಕಲಿಯೋ, ನನ್ ಮಗನ್ ಕರಾಟೆ ಕಲಿಸ್ತೀನಿ, ನನಗಂತೂ ಹೋಗಕ್ಕಾಗ್ಲಿಲ್ಲ ಅಂತ ಹೇಳಿ ನಾವು ಸೇರ್ಸಿರ್ತೀವಿ. ಇಲ್ಲ, ಆ ಮಗುಗ್ ಹಾಡು ಹೇಳಕ್ ಇಷ್ಟ ಇರುತ್ತೋ ಇಲ್ವೋ ಬಲವಂತವಾಗಿ ಸಂಗೀತ ಕ್ಲಾಸಿಗೆ ಸೇರಿಸಿರ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಸಂಗೀತ ಕಲಿತಾ ಇರ್ತಾರೆ. ಇಲ್ಲ, ಹೀಗೆ ಹಲವಾರು ಏನಾದ್ರೂ ಒಂದು ಆ ಮಕ್ಕಳ ಮೇಲೆ ಭಾರ ಹೇರ್ತಾ ಹೋಗ್ತೀವಿ ಹೊರತು ನಮ್ಗೆ ಅದು ಇಷ್ಟನೂ ಇಲ್ವೋ ನಾವು ಅದನ್ನ ನೋಡದೆ ಮಕ್ಕಳ ಮೇಲೆ ಅದನ್ನ ಪರಿಣಾಮ ಬೀರ್ತಾ ಹೋಗುತ್ತೆ. ನೋಡಿ, ಅದನ್ನೇ ಹೇಳ್ತೀವಿ, ನಾವೇನ್ ಮಾಡ್ತೀವಿ, ಮಕ್ಕಳಿಗೆಲ್ಲ ಕೊಡ್ತೀವಿ, ನಾಳೆ ನಾವೇ ಹೇಳ್ತೀವಿ ನಿನಗೋಸ್ಕರ ಹೊಟ್ಟೆ ಬಿಟ್ಟೆ ಕಟ್ಟಿ ಎಲ್ಲವನ್ನೂ ನಾನು ಮಾಡಿದೆ, ಆದ್ರೆ ಇವತ್ ನೋಡು ನೀನ್ ಹೇಳಿದ ಮಾತೆ ಕೇಳಲ್ಲ ಅಂತ. ಯಾವ ಮಕ್ಕಳು ಕೂಡ ನಮ್ಮನ್ನ ಹುಟ್ಟಿಸಿ ಅಂತ ಮೇಲ್ಗಡೆಯಿಂದ ಕೇಳ್ಕೊಂಡು ಅಯ್ಯೋ ನನ್ನ ಕಾಪಾಡಿ ಅಂತ ಕೇಳಲ್ಲ. ನಮ್ಮ ಒಂದು ಆಸೆಗೆ ಅಕ್ರಸ್ತೆಗೆ ನಾವು ಒಂದು ಮಗುವನ್ನ ತರ್ತೀವಿ, ಆದ್ರೆ ಆ ಮಗು ತಂದ ಮೇಲೆ ಅದರ ಓವರ್ ಆಲ್ ಡೆವಲಪ್ಮೆಂಟ್ ನಮ್ಮ ತಂದೆ ತಾಯಿಗಳ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ಮಕ್ಕಳನ್ನ ಯಾವ್ದಾದ್ರು ಒಂದು ಹವ್ಯಾಸಕ್ಕೆ ಕಳಿಸಿ, ಮತ್ತೆ ಮಕ್ಕಳಿಗೆ ಸ್ಟ್ರಿಕ್ಟ್ ಆಗಿ ಡಿಜಿಟಲ್ ಟೈಮ್ ಅನ್ನ ಇಡಿ. ಯಾಕಂತ ಹೇಳಿದ್ರೆ ಡಿಸಿಪ್ಲಿನ್ ಅನ್ನೋದು ತುಂಬಾನೇ ಮುಖ್ಯ. ಈಗ ಆಲ್ರೆಡಿ ನನ್ನ ಮಗು ಅಡಿಕ್ಟ್ ಆಗ್ಬಿಟ್ಟಿದೆ ಮೇಡಮ್ ಮೊಬೈಲ್ಗೆ, ಮೊಬೈಲ್ ಇದೆ ಊಟನೇ ಮಾಡಲ್ಲ, ಅಥವಾ ವಿಡಿಯೋ ಗೇಮ್ಸ್ ಇಲ್ಲದೆ ಅವನು ಆಚೆನೆ ಹೋಗಲ್ಲ ಅಂತ ಹೇಳಿದ್ರೆ ಆಚೆ ಯಾವ್ದೋ ಒಂದು ಫ್ರೆಂಡ್ಸ್ ಅನ್ನ ಮಾಡಿಸ್ತಾ ಹೋಗಿ, ಅಥವಾ ನೀವು ಅವ್ರನ್ನ ಆಚೆ ಕರ್ಕೊಂಡು ಹೋಗೋದಾಗಿರ್ಬೋದು, ಪಾರ್ಕ್ ಕರ್ಕೊಂಡು ಹೋಗೋದಾಗಿರ್ಬೋದು. ಕೆಲವು ಸತಿ ಅನಿವಾರ್ಯತನದಿಂದ ನಾವೇ ಅವ್ರ ಜೊತೆ ಆಟ ಆಡಿದ್ರು ಅಡ್ಡಿ ಇಲ್ಲ, ನೀವು ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ. ಯಾಕಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಹೇಗೋ ಬಲವಂತ ಮಾಡೋದು, ಕುಡಿಯೋದು, ಬಡಿಯೋದು ಮಾಡಿದ್ರೆ ಅವ್ರು ಕೇಳಲ್ಲ. ಮಕ್ಕಳು ಯಾವತ್ತೂ ಅಷ್ಟೇ ತಂದೆ ತಾಯಿ ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಅವ್ರ ಆಕ್ಷನ್ ಅನ್ನ ನೋಡಿ ಕಲಿತಾ ಹೋಗ್ತಾರೆ. ಹಾಗಾಗಿ ಮಕ್ಕಳಿಗೆ ನಾವ್ ಏನ್ ಮಾಡ್ತೀವೋ ಅದ್ರ ಇದಾಗತ್ತೆ. ಎಷ್ಟೋ ಸತಿ ನಾನು ಮಕ್ಕಳಿಗೆ ಹೇಳ್ತೀನಿ, ಮೊಬೈಲ್ ಮುಟ್ಬಾರ್ದಂದ್ರೆ ಅಪ್ಪ ಅಮ್ಮ ಆಫೀಸ್ ಇಂದ ಬಂದ ತಕ್ಷಣ ಮೊಬೈಲ್ ಇಟ್ಕೊಂಡು ಕೂತಿರುತ್ತೆ ಅಥವಾ ಅಮ್ಮ ಕೂತಿರುತ್ತೆ ಅಂತ. ಹೌದು, ನಾವು ಮೊಬೈಲ್ ಅನ್ನ ಯೂಸ್ ಮಾಡ್ಬಿಟ್ಟು ಮಕ್ಳಿಗೆ ಯೂಸ್ ಮಾಡ್ಬೇಡ ಅಂತ ಹೇಳೋದು ಎಷ್ಟ್ರ ಮಟ್ಟಿಗೆ ಸರಿ? ಹಾಗಾಗಿ ನಿಮ್ಗೆ ಯಾವಾಗ ಒಂದು ಪ್ರೈವೇಟ್ ಸ್ಪೇಸ್ ಇರುತ್ತೆ ಅಥವಾ ಯಾವಾಗ ನಿಮ್ಗೆ ಟೈಮ್ ಸಿಕ್ಕಾಗ ನಿಮ್ಮ ಮುಂದೆ ಮಕ್ಳಿಲ್ಲದಾಗ ನೀವು ಮೊಬೈಲ್ ಯೂಸ್ ಮಾಡಿ ಹೊರತು ಮಕ್ಕಳ ಮುಂದೆ ಹೆಚ್ಚಾಗಿ
ಆಗಿ ಫೋನ್ ಅನ್ನ ಉಪಯೋಗಿಸ್ತಾ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ನಾವ್ ಏನನ್ನ ಹೇಳ್ತೀವೋ ವಾಟ್ ವಿ ಪ್ರೀಚ್ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಅಲ್ವಾ. ಹಾಗಾಗಿ ಮಕ್ಕಳ ಮುಂದೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಊಟ ಮಾಡುವಾಗ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ, ಇಲ್ಲ ಮೊಬೈಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಊಟನೇ ಮಾಡಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಆ ಮಗು ಏನ ಕೇಳತ್ತೆ ಅದ್ರ ಒಪಿನಿಯನ್ ಕೇಳ್ಕೊಂಡು ಅದಕ್ಕೆ ಇಷ್ಟ ಪಡುವಂತಹ ಅಡಿಗೆಯನ್ನ ಮಾಡಿ. ಅವಾಗ ಅವ್ರಿಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ, ಇವತ್ತು ಅಮ್ಮ ನನ್ಗೆ ಇಷ್ಟ ಆಗಿರೋ ಅಡಿಗೆ ಮಾಡಿದಾಳೆ ಅಂತ ಹೇಳಿ. ಆದ್ರೆ ಮಗುಗೆ ಹೇಳಿ, ನೀನ್ ಮೊಬೈಲ್ ಬಿಟ್ರೆ ಮಾತ್ರ ನಾನು ಡೈಲಿ ನಿಂಗೆ ಏನ್ ಇಷ್ಟನೋ ಅದನ್ನ ಅಡಿಗೆ ಮಾಡ್ತಾ ಹೋಗ್ತೀನಿ ಅಂತ. ಯಾವುದೇ ಒಂದು ಪ್ರಾಕ್ಟೀಸ್ ಅನ್ನ ನಾವು 21 ಡೇಸ್ ಅನ್ನ ಮಾಡಿದ್ರೆ ಅದು ನಮ್ಮ ರುಟೀನ್ ಆಗ್ಬಿಡುತ್ತೆ. ಹಾಗಾಗಿ 21 ದಿನ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮತ್ತೆ ಆ 1 ಅವರ್ ಅಂತ ಅಥವಾ ಹಾಫ್ ಅನ್ ಅವರ್ ಅಥವಾ 45 ಮಿನಿಟ್ಸ್ ಆ ಸ್ಕ್ರೀನ್ ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ಆ ಮಕ್ಕಳಿಗೆ ಕಂಪ್ಲೀಟ್ ಪ್ರೈವಸಿ ಕೊಟ್ಬಿಡಿ. ಅವ್ರು ಏನ್ ಮಾಡ್ತಾ ಇದಾರೆ ಪ್ರತಿ ಸತಿ ಮಾನಿಟರ್ ಮಾಡೋದು, ಸಾಕು ಟೈಮ್ ಆಯ್ತು ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ಅವರಿಗೆ ಆ ಡಿಸಿಪ್ಲಿನ್ ಅಂತ ಹೇಳಿದ್ರೆ, ನೋಡೋಣ ಈಗ ನನಗೆ 6 o'clock ಇಂದ 6:30 ತನಕ ನಿಂಗೆ ಡಿಜಿಟಲ್ ಟೈಮ್ ಕೊಡ್ತೀನಿ, 6:30 ನೀನೇ ಬಂದು ಮಗು ನನಗೆ ಕೊಡ್ಬೇಕು ಅಂತ ಹೇಳಿ ತೊಳಿ. ಅವಾಗ ಮಗು ವಾಪಸ್ ಬಂದು 6:30ಗೆ ಫೋನ್ ಕೊಡುತ್ತೋ ಆಗ ಆ ಮಗುಗೆ ಅಪ್ರಿಶಿಯೇಟ್ ಮಾಡಿ. ಯಾವಾಗ ನಾವು ಅಪ್ರಿಶಿಯೇಟ್ ಮಾಡ್ತೀವೋ ನಾವು ಹೆಚ್ಚು ಮಾಡ್ತೀವಿ. ಈಗ ನಿಮ್ ಬಾಸ್ ಅಬ್ಬಾ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ನೀವು ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತಲ್ವಾ. ಅಥವಾ ನೀವು ಅಡಿಗೆ ಮಾಡಿದ್ರೆ ನಿನ್ ಗಂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಯಾ ಕಣೆ ಅಂತ ಹೇಳಿದ್ರೆ ಇನ್ನು ನಾಳೆ ಇನ್ನು ಚೆನ್ನಾಗಿ ಮಾಡೋಣ ಅಂತ ನಮ್ಗೆ ಅನ್ಸುತ್ತೆ. ಹಾಗಾಗಿ ಮಕ್ಕಳು ಸಣ್ಣದ್ ಮಾಡಿದ್ರು ಅಪ್ರಿಶಿಯೇಟ್ ಮಾಡ್ತಾ ಹೋಗಿ. ಅವ್ರು ಡ್ರಾಯಿಂಗ್ ಮಾಡೋದಾಗಿರ್ಬೋದು ಅಥವಾ ಏನೋ ಒಂದು ನೋಡಿದಿರಲ್ವಾ, ಮಕ್ಕಳು ಎಷ್ಟು ಹಂಬಲಿಸ್ತಾ ಇರ್ತಾರೆ ನಮ್ಮ ಅಟೆನ್ಷನ್ಗೆ, ಹೋಗಿ ಜಂಪ್ ಮಾಡೋದು, ಅದನ್ನ ಹಾಕೋದು, ಇದನ್ನ ಮಾಡೋದು ಎಲ್ಲ ನಮ್ಮ ಅಟೆನ್ಷನ್ಗೋಸ್ಕರ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವ್ ಯಾವಾಗ ಅವರಿಗೆ ಹೊಗಳ್ತಾ ಹೋಗ್ತೀವೋ ಆಗ ಅವ್ರಿಗಿನ್ನೂ ನನ್ನ ಲೈಫಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋದು ಬರುತ್ತೆ. ಸೊ ಇಂಥದ್ದೆಲ್ಲ ಒಂದು ಸಣ್ಣ ಚೇಂಜಸ್ ಮಾಡಿ ಮಕ್ಕಳನ್ನ ಮೊಬೈಲ್ ಇಂದ ಡಿಅಡಿಕ್ಟ್ ಮಾಡ್ಬೋದು. ಮಕ್ಕಳಿಗೆ ಆಚೆ ಪ್ರಪಂಚವನ್ನ ತೋರಿಸಿ, ಟ್ರಾವೆಲ್ ಮಾಡಿಸಿ, ಟೈಮ್ ಸಿಕ್ಕಾಗ ಯಾವ್ದೋ ಒಂದು ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಮಕ್ಕಳಿಗೆ ಸರ್ವಿಸ್ ಓರಿಯೆಂಟೆಡ್ ಅನ್ನ ಕಲಿಸಿ, ಅಥವಾ ಮಕ್ಕಳಿಗೆ ಬೇರೆ ಸ್ವಲ್ಪ ಕಡಿಮೆ ಲೆಸ್ ಫಾರ್ಚುನೇಟ್ ಇರ್ತಕ್ಕಂತಹ ಮಕ್ಕಳಿಗೆ ಬುಕ್ಸ್ ಕೊಡೋದಾಗಿರ್ಬೋದು, ದಾನ ಮಾಡೋದಾಗಿರ್ಬೋದು, ಇದೆಲ್ಲವನ್ನು ಕಲಿಸ್ತಾ ಹೋಗಿ. ಯಾಕಂತ ಹೇಳಿದ್ರೆ ನಾವು ಒಂದು ಉತ್ತಮ ಸಮಾಜವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ನಾವು ಒಬ್ಬರೇ ಎಲ್ಲ, ನಮ್ಮ ಇದ್ರ ಸಮಾಜವನ್ನು ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ನಾವು ಬದಲಾಗಬೇಕು, ನಮ್ಮ ಸಮಾಜನ ನಂತರ ಖಂಡಿತವಾಗ್ಲೂ ಬದಲಾಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.